ಸಿಲಿಕಾನ್ ಸಿಟಿಯಲ್ಲಿ ಕಳಪೆ ಮಾಂಸದ ಕರಾಳ ದಂಧೆ, ಅಧಿಕಾರಿಗಳ ಪ್ರಶ್ನೆಗೆ ರಜಾಕ್ ತಬ್ಬಿಬ್ಬು. ಇನ್ನಷ್ಟು ಜನರಿಗೆ ಕಾದಿದೆಯಾ ಕಂಟಕ? ಕಳಪೆ ಮಾಂಸ ದಂಧೆ ಬಗ್ಗೆ ತಿಂಗಳ ಹಿಂದೆಯೇ ಪತ್ರ. ರೈಲ್ವೆ ಇಲಾಖೆಯನ್ನ ಎಚ್ಚರಿಸಿದ್ದ ಅಧಿಕಾರಿಗಳು ಮಾಹಿತಿ ಇದ್ರೂ ಮೌನ ಯಾಕೆ? ಪರಪ್ಪನ ಅಗ್ರಹಾರದಲ್ಲೂ ಪಾಠ ಕಲಿಯಲಿಲ್ವಾ ಪೊರ್ಕಿ? ಜೈಲಿನಲ್ಲೂ ಜಾಲ ವಿಸ್ತರಿಸದ್ನ ಜಗ್ಗುದಾದ. ಕರಿಯನ ಸುತ್ತ ರೌಡಿ ಕೋಟೆ. ಅಕ್ರಮದ ಸುಳಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ, ಹೈಕಮಾಂಡ್ಗೆ ಕರ್ನಾಟಕದೇ ಕನವರಿಕೆ. ದೆಹಲಿಗೆ ಬರುವಂತೆ ಸಿಎಂ, ಡಿಸಿಎಂಗೆ ಬುಲಾವ್. ಘಟಪ್ರಭಾ ನೆರೆಗೆ ಊರೂರೇ ಮುಳುಗಡೆ. ಶಾಲಾ ದಾಖಲೆ ರಕ್ಷಿಸಲು ಮಕ್ಕಳ ಪರದಾಟ. ಕಾಳಜಿ ಕೇಂದ್ರದಲ್ಲಿ ಸಂತ್ರಸ್ತರ ನರಳಾಟ. ಪ್ರಮುಖವಾಗಿ ಮೊನ್ನೆಯಿಂದ ರಾಜಧಾನಿಯ ಮಾಂಸಾಹಾರ ಪ್ರಿಯರಿಗೆ ಜೀರ್ಣಿಸ್ಕೊಳ್ಳಿಕ್ಕೆ ಕಷ್ಟ ಆಗಿರೋ ಸುದ್ದಿ ಕಳಪೆ ಮಾಂಸ ಪೂರೈಕೆ. ಅದರ ಜೊತೆಯಲ್ಲಿ ನಾಯಿ ಮಾಂಸ ಬೆರಿಕೆ ಆಗಿರಬಹುದು ಅನ್ನೋ ಅನುಮಾನ. ತನಿಖೆ ಇನ್ನೂ ಕೂಡ ಪ್ರಗತಿಯಲ್ಲಿದೆ. ಅಬ್ದುಲ್ ರಜಾಕ್ ಅವರ ಸಂಬಂಧಿಕರು, ಅವರ ಆಪ್ತರ ದಂಧೆ ಇದು, ಅದರಲ್ಲಿ ಅವರು ಕೂಡ ಇನ್ವಾಲ್ವ್ ಆಗಿದ್ರು ಅನ್ನೋ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಪ್ರಗತಿಯಲ್ಲಿದೆ. ಇದರ ಮತ್ತಷ್ಟು ಡೀಟೇಲ್ಸ್ ಅನ್ನ ಬಿಗ್ ಬುಲೆಟಿನ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ, ಬಿಗ್ ಮಾರ್ನಿಂಗ್ನಲ್ಲಿ. ಹಾಗೆ ಇದರ ಜೊತೆಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ ಅಲ್ಲೂ ಕೂಡ ಪಾಠ ಕಲ್ತಿಲ್ವಾ ಅಂತ ಹೇಳಿ ರೌಡಿ ಗ್ಯಾಂಗ್ಗೆ ಅವರು ಸುತ್ತಾ ಇದ್ದಾರಂತೆ. ಇದರ ಬೆಳವಣಿಗೆ ಜೊತೆಗೆ ರಾಜಕೀಯ ವಿದ್ಯಮಾನಗಳು, ಅದರಲ್ಲೂ ಕರ್ನಾಟಕದಲ್ಲಿ ಕೈ ಸರ್ಕಾರದ ಮೇಲೆ ಕೇಳೋಕೆ ಸಿಗ್ತಾ ಇರುವ ಸಾಲು ಆರೋಪ. ಈ ಆರೋಪದ ನಂತರದಲ್ಲಿ ಹೈಕಮಾಂಡ್ನಿಂದ ಬುಲಾವ್. ಇದ್ರ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೂ ಕೂಡ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿರ್ತಾರೆ. ಮಾದೇಶ್, ಹಾಗೆ ವೀರೇಶ್, ಹಾಗೆ ಸತೀಶ್. ಎಲ್ಲರಿಂದ ಆಯಾ ಸುದ್ದಿ ಬಂದಾಗ ಮತ್ತಷ್ಟು ಮಾಹಿತಿಗಳನ್ನು ನಾವು ಸಂಗ್ರಹ ಮಾಡ್ತಾ ಹೋಗ್ತೇವೆ. ಅದರಲ್ಲೂ ಪ್ರಮುಖವಾಗಿ ನಾನು ಆಗಲೇ ಹೇಳ್ತಿದ್ದ ಹಾಗೆ 2 ದಿನಗಳಿಂದ ಸಾಕಷ್ಟು ಸದ್ದು ಹಾಗೆ ಕನ್ಫ್ಯೂಷನ್ಗೆ ಕಾರಣವಾಗಿರೋದು ಕಳಪೆ ಮಾಂಸ ದಂಧೆ. ಈ ಫೈಟ್ಗೆ ಸಂಬಂಧಪಟ್ಟಂತೆ ತನಿಖೆ ಈಗಲೂ ಕೂಡ ಪ್ರಗತಿಯಲ್ಲಿದೆ. ಬಂದಿರೋದು ಕೇವಲ ಕಳಪೆ ಮಾಂಸ ಮಾತ್ರನಾ, ಸರಬರಾಜಾಗ್ತಾ ಇದ್ದಿದ್ದು ನಾಯಿ ಮಾಂಸನ? ಇದ್ರ ಬಗ್ಗೆ ಇದೀಗ ಒಂದು ಕಡೆಯಲ್ಲಿ ತನಿಖೆ, ಮತ್ತೊಂದು ಕಡೆಯಲ್ಲಿ ಈ ಆಹಾರವನ್ನ ತಪಾಸಣೆ ಮಾಡುವಂತಹ ಇಲಾಖೆಗೆ ಆ ಸ್ಯಾಂಪಲ್ಗಳನ್ನು ಕಳಿಸಲಾಗಿದೆ. ಅದರ ವರದಿ ಕೂಡ ಅಧಿಕೃತವಾಗಿ ಬರೋದು ಬಾಕಿ ಇದೆ.